ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿನ್ನೆ ಮಾಡಿದಂಥ LSGಯ ಓನರ್ ಸಂಜಯ್ ಗೋಯಕ್ಕರ್ ನಡವಳಿಕೆಯ ಬಗ್ಗೆ ಕೆಲವು ನಮ್ಮ ಭಾರತದ ಸ್ಟಾರ್ ಕ್ರಿಕೆಟಿಗರು, ಮಾಜಿ ಕ್ರಿಕೆಟಿಗರು ಸ್ವಲ್ಪ ಗರಂ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇವರ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ, ಇವರಿಗೆ ಏನೆಲ್ಲ ಬೈದಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ನಿನ್ನೆ ಮ್ಯಾಚಲ್ಲಿ ಬಂದುಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಬಂದುಬಿಟ್ಟು ಸೋತಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಗೆಲುವಿಗೆ ಮುಖ್ಯ ಕಾರಣ ಅಂತಂದರೆ ಅದು ಅಶುತೋಷ್ ಶರ್ಮಾ. ಇನ್ನು ಲಾಸ್ಟ್ ಕೊನೆಯ ಓವರ್ನಲ್ಲಿ ಬಂದುಬಿಟ್ಟು ಸ್ವಲ್ಪ ಹೈ ಡ್ರಾಮಾ ಆದರೆ ನಡೆಯುತ್ತೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಹೇಳ್ಬೇಕಂತಂದರೆ 9 ವಿಕೆಟ್ ಹೋದಾಗ ರಿಷಬ್ ಪಂತ್ ಅವರು ಒಂದು ಕ್ರೀಸ್ ಔಟ್ ಮಾಡಲು ಅವಕಾಶ ಆದರೆ ಇರುತ್ತೆ. ಆ ಸ್ಟಂಪ್ ಮಾಡಲು ಅವಕಾಶವಿದ್ದಾಗ ಸ್ವಲ್ಪ ಮಿಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ನೋಡಿದಂಥ LSG ಮಾಲೀಕ ಸ್ವಲ್ಪ ಇವ್ರ ಮೇಲೆ ಕೋಪಗೊಳ್ತಾರೆ ಮತ್ತು ಅದರಲ್ಲೂ ಬಂದುಬಿಟ್ಟು ಈ ಮ್ಯಾಚಲ್ಲಿ ರಿಷಬ್ ಪಂತ್ ಅವರು 0ಕ್ಕೆ ಆದರೆ ಔಟ್ ಆಗಿರ್ತಾರೆ. ಈ ಎರಡು ಕೋಪಗಳನ್ನು ಇಟ್ಟುಕೊಂಡು ರಿಷಬ್ ಪಂತ್ ಅವರಿಗೆ ಬೈದಿರೋದು ಸ್ವಲ್ಪ ಕ್ಯಾಮ್ರಾದಲ್ಲಿ ಕಂಡಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಬೈದಿರೋದನ್ನೆಲ್ಲ ನೋಡಿದಂಥ ಕೆಲವು ಸ್ಟಾರ್ ಕ್ರಿಕೆಟಿಗರು ಮತ್ತು ಕೆಲವು ದಿಗ್ಗಜ ಕ್ರಿಕೆಟಿಗರು, ಸೆಹ್ವಾಗ್ ಆಗಿರ್ಬೋದು, ಗಂಭೀರ್ ಆಗಿರ್ಬೋದು, ಸುರೇಶ್ ರೈನಾ ಆಗಿರ್ಬೋದು, ಇವರಿಗೆ ಸಿಕ್ಕಾಪಟ್ಟೆ ಸ್ವಲ್ಪ ಇವ್ರ ಮೇಲೆ ಗರಂ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯಿತು ಅಂತಂದರೆ, ಸೆಹ್ವಾಗ್ ಅವರಾದರೆ ಹೇಳಿದ್ದಾರೆ, ಯಾವುದೇ ಕ್ಯಾಪ್ಟನ್ ಆಗಿರಲಿ, ಯಾವುದೇ ತಂಡದ ಕ್ಯಾಪ್ಟನ್ ಆಗಿರಲಿ, ಅವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಆದರೆ ಕೊಡಬೇಕು ಮತ್ತು ಕೆಲವು ಮ್ಯಾಚ್ಗಳಲ್ಲಿ ಈ ತಪ್ಪುಗಳಾದರೆ ನಡೀತವೆ ಮತ್ತು ಅವು ಸಹಜ. ಆ ಕಾರಣದಿಂದಾಗಿ ಯಾವುದೇ ತಂಡದ ನಾಯಕನಿಗೆ ಬೈಯಲು ಯಾರಿಗೆ ಅರ್ಹತೆ ಇಲ್ಲ ಮತ್ತು ಸ್ವಲ್ಪ ನೋಡಿ ಮಾತಾಡಬೇಕೆಂದು ಇವರು ಸೆಹ್ವಾಗ್ ಆದರೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.